ಏ ತಡಿವ ತಡಿ ತಡಿ ತಗೊಂಡಬೇಡ ನಮಗ್ ಬೇಕು. ಹಾ ನಮಗೂ ಅದಾವ ಹಿತ್ತಲಾಗ ಒಲಿ ಹಚ್ಚಾವ ಅದಾವು. ಬೇಕು ನಮಗೂ ಬೇಕು. ಅಲ್ರಿ ಅಕ್ಕಾರೆ ದೇವ್ರ ನಿಮ್ಗೆ ಏನ್ ಕಡಿಮೆ ಮಾಡ್ಯಾರಿ ಅವ್ವ? ಅಯ್ಯ ಇದೊಟ್ಟು ಗಿಡ ಬಿದ್ದೈತಿ ಕಡ್ಕೊಂಡು ತಗೊಂಡು ಹೋಗ್ತೀವಿ ನಾವು ಬಡಬಗ್ರು ಒಲಿ ಹಚ್ಕೊಂಡು ಉಣ್ಣಾರು. ನೀವೇನವ ಇಂಥ ಮನಿ ಇಟ್ಕೊಂಡು ಈ ಕಟ್ಟಿಗೆ ಇದು ಮಾಡ್ತಿರಲ್ಲ. ಅಯ್ಯ ನಮ್ಮನಿ ಬೇಕಲ್ಲ ಬಿದ್ದೈತಿ ಇಲ್ಲದ ನಮ್ದಾಗ ಹಿಡ್ದದ. ಅಯ್ಯ ತಾಯಿ ನಾವು ನೀರ್ ಗೀರೆಲ್ಲ ಒಲಿ ಮ್ಯಾಗ ಕಾಸ್ತೀವಳ ಉಳ್ಕಿದ್ದೆಲ್ಲ ನಾವು ಇದ್ರ ಮೇಲೆ ಮಾಡಿದ್ರು. ಬೇಡ ಬಿಟ್ಟು ಹೋಗಿ ನೀನು ಬಿಟ್ಟು ಹೋಗಿ ನೀನೆ. ಮನಿ ಬಾಕ್ಲಾಗ ಏನು ಬೀಳಂಗಿಲ್ಲ ನೋಡಿ ಬಂದ್ಬಿಡ್ತಾರೆ. ನಾ ಈಗೆಲ್ಲ ಕಡಿಸಿ ಒಳಗೆ ಹಾಕಿಸ್ತೇನೆ ಅವನ್ನ ಇದಾಗ. ನಾ ಗಿಡ ನಿಮಗಾಗಿ ಹಚ್ಚಿರ್ತೇವನ. ಬಿಡು ನೀ ಕೈ ಬಿಡವ ನೀವು ಕೈ ಬಿಡು. ಅಯ್ಯೋ ಆಯ್ತು ಬಿಡ್ರಿ ಅಕ್ಕಾರ ಅದಕ್ಕೆ ಯಾಕೆ ಹಂಗೆ ಮಾಡ್ತೀರ? ಈಕೆ ನಮ್ಮ ಅಕ್ಕ ಹಾಕೊಂಡು ಕೂತಾಳಲ್ಲ ಅಲ್ಲಿ ನೋಡಿದ್ರೆ ಗಿಡ ಬಿದ್ದಿದ್ದನ್ನ ಯಾವ ಏನ ಕಡ್ಕೊಂಡು ತೊಗೊಂಡು ಹೊಂಟಾವತ್ತಾಗ ಅದನ್ನ ಬಚ್ಚೆ ಮಾಡಿ ಒಳಗೆ ಇಡ್ಸಿದ್ರೆ ಕಡಿಸಿ ಹಿತ್ಲಕ್ಕೆ ಹಾಕ್ಸಿದ್ರೆ ನಮ್ಗೆ ನೀರು ಕಸಕ್ಕೆ ಒಲಿಗೆ ಹಚ್ಚಕ್ಕೆ ಬರ್ತೈತಿ. ಏನು ಹುಡುಗಿದ ಅಂತ ನಾತಾಗ ಯಾ ರೂಪಾ ಏನದು ಮಕ್ಕಕ್ಕೆ ಹಾಕೊಂಡು ಕೂತಿರೋದು? ಮಕ್ಕಕ್ಕೇನು ಹಿಟ್ಟು ಹಚ್ಕೊಂಡಿಯೇನ? ಅದು ಅತ್ತೀರ ಅದೇಂತ ಅಂತಂದ್ರೆ ಇದು ಫೇಸ್ ಮಾಸ್ಕ್ ಹಾಕೊಂಡಿದ್ದೆ. ಫೇಸ್ ಮಾಸ್ಕ್ ಅಂದ್ರೆ ಮುಖ ಸ್ವಲ್ಪ ಯಾಕೋ ಡಲ್ ಆಗಿತ್ತು. ಫೇಸ್ ಎಲ್ಲ ಗ್ಲೋ ಕಡಿಮೆ ಆಗಿತ್ತು. ಓದಿ ನಿದ್ದೆ ಕಡಿಮೆ ಆಗಿ ಡಾರ್ಕ್ ಸ್ಪಾಟ್ ಹೆಚ್ಚಾಗಿತ್ತು. ಅದು ಡಾರ್ಕ್ ಸರ್ಕಲ್ ಆಗಿತ್ತಲ್ಲ ಕಾಣಿಸುತ್ತಲು ಅದಕ್ಕೆ ಫೇಸ್ ಮಾಸ್ಕ್ ಹಾಕೊಂಡಿದ್ದೆ. ಏನು ಹೇಳಿದೇನವ ಗಡ ಗುಡು ಅಂದಂಗೆ ಆತು. ಅದ್ರ ಒಂದ ತಿಳಿತು ಅದೇನೋ ಫೇಸ್ ಮಾಸ್ಕ್ ಅಂದೆಲ್ಲ. ಇದು ಹಚ್ಕೊಂಡ್ರೆ ಬೆಳಗಕ್ಕರ್ನ ಬೆಳ್ಳಗು ಅಂತಲ್ಲ ಮುಖ ಗ್ಲೋ ಬರ್ತೈತಿ. ಅದಕ್ಕೆ ಎತ್ಕೊಳ್ಳೋದು ಇದನ್ನ ಒಂದು ರೀತಿ ಬೆಳ್ಳಗೂ ಹಾಕೋರು ಗ್ಲೋ ಬರ್ತೈತಿ ಸ್ಕಿನ್ನು. ಚಲೋ ಸ್ಕಿನ್ನಿಗೆ ಅವಾಗೊಮ್ಮೆ ವೈರಕ್ಕೊಂದ್ಸಲ ನಾವು ಟ್ರೀಟ್ಮೆಂಟ್ ತೊಗೋಬೇಕು ಈ ಥರ ಎಲ್ಲ. ಏನವ ಡಾಕ್ಟರ್ತಿ ಅಂತಿ ನೋಡಿದ್ರೆ ಏಳು ಕಾಳ ಬುದ್ಧಿಲ್ಲ ತಲೆಯಾಗ. ಇದು ನೋಡಿದನಿ ನಮ್ಮನಿ ಎಲ್ಲ ಇವು ಕೆಮಿಕಲ್ಲಿನೂ ಹಚ್ಕೊಂಡ್ರೆ ಮಕ ಚಂದಕತ್ತನ. ಅಲ್ಲ ಕಡ್ಲಿ ಇಟ್ಟು ಕಲಿಸಿ ಒಟ್ಟು ಅದಕ್ಕೆ ಮೊಸರು ಹಾಕಿ ಅರಸಿನ ಪುಡಿ ಒಗದು ಮಕ್ಕಕ್ಕೆ ಹಚ್ಕೊಂಡ್ರೆ ಮಕ ತಳ ಅನ್ನಂಗೆ ಆಕೈತಿವ. ಸ್ವಚ್ಛಗೆ ಈಗ ವರ್ಷದ ನೆಲ ಆದಂಗೆ ಆಕೈತಿ. ಅದನ್ನು ಬಿಡ್ತಾವು ಇಂಥವೆಲ್ಲ ಮಾಡ್ತಾವು. ಅದು ಬೇಡಾತ ಅದೇನದು ಬೇರೆ ಏನಾರ ಈ ಮಕ್ಕಕ್ಕೆ ಹಚ್ಚವು ಇರ್ತಾವಲ್ಲವು ಮನೆಯೂ ಆ ಹಿಟ್ಟು ಈ ಹಿಟ್ಟು ಜೋಳದ ಹಿಟ್ಟು ಗೋಧಿ ಹಿಟ್ಟು ಅಂತೇಳಿ ಆ ಕುರ್ದ್ರಾಗ ಏನಾರ ಮಾಡ್ಕೊಳ್ಳೋದು ಬಿಟ್ಟು ಈಗ ಅದೆಂಥದ್ದು ತೋರಿಸ್ತಾರಲ್ಲ ಮೊನ್ನೊಂದು ರೀಲ್ ನೋಡಾಕತ್ತಿದ್ನೇವ ಆ ಕಾಪಿ ಪುಡಿ ಕಲಿಸಿ ಮಕ್ಕಕ್ಕೆ ಹಚ್ಕೊಳಕತ್ತಿದ್ರಪ್ಪ. ಹಿಂಗೆಲ್ಲ ಮಾಡಿದ್ರೆ ಆಕತಿ. ಅದನ್ನು ಬಿಟ್ಟು ಭಾಳ ರೊಕ್ಕ ನಲ್ರಿ ಇರ್ತೀರ ಅವ ಏನು ಬೇದು ಹಚ್ಕೊಳ್ಳಿ ಬಿಡವ. ನಾನೇ ಕೊಡ್ಸಿದ್ದೆ ಮೊನ್ನೆ ಶಾಪಿಂಗ್ ಹೋಗಿದ್ವಲ್ಲ ಅವಾಗ ನಾನೇ ಕೊಡ್ಸಿದ್ದೆ. ಬಂಗಾರ ಎಲ್ಲ ಏನು ಬ್ಯಾಡ್ರಿ ನನಗೆ ಅಂದ್ಲ. ಬರೀ ಬಟ್ಟೆ ಅಷ್ಟೇ ಸ್ವಲ್ಪ ತೊಗೊಂಡ್ಲಲ್ಲ. ಇದು ಫೇಸ್ ಮಾಸ್ಕ್ ಅದು ಫೌಂಡೇಶನ್ನು ಮಸ್ಕಾರ ಐಲೈನರ್ ಅದು ಲಿಪ್ಸ್ಟಿಕ್ ಅದು ಏನದು ಕೈಗೆ ಹಚ್ಕೊಳ್ಳೋ ನೈಲ್ ಪಾಲಿಶ್ ಅವು ಏನೇನೇನೇನೋ ತೊಗೊಂಡ್ಲಕ್ಕೆ ಒಂದಿಷ್ಟು. ಅದ್ರ ಜೊತೆಗೆ ಇದನ್ನು ತೊಗೊಂಡಿದ್ಲ ಅದನ್ನೇ ಹಾಕೊಂಡು ಕುಂತಿರ್ಬೇಕು. ಹೋಗ್ಲಿ ಬಿಡ ಹಚ್ಕೊಳ್ಳಿ. ಹಚ್ಕೊಂಡಪ್ಪ ಯಾರು ಬೇಡ ಅಂತಾರ. ಏಟಿದಕ್ಕೆ ರೊಕ್ಕ? ಭಾಳ ಇಲ್ವೇ ₹100 ಅಷ್ಟೇ ಇದು ಫೇಸ್ ಮಾಸ್ಕ್. ₹100 ನೋಡಪ್ಪ. ₹100 ಹೊಟ್ಟೆ ತುಂಬ ಒಂದು ಊಟಾರ ನಾಷ್ಟಾರ ಹಾಕಿತ್ತು. ಹೋಲ್ ಬಿಡು. ಇದನ್ನು ಹಾಕಿ ಹುಷಾರ ತೆಗ್ದಿಡು. ಕಳೆದು ಗಿಳದ ಹಿಂದಾಗಡೆ ಮತ್ತೆ ₹100 ಕೊಟ್ಟು ತರಕ್ಕೆ ಹೋಗ್ಬೇಕಾಕತಿ. ಅಯ್ಯೋ ಅವ ಇದು ತೆಗ್ದಿಡಕ್ಕೆ ಬರಲ್ಲ. ಈಗೇನು ಹಾಕ್ಕೊಂತೇವಲ್ಲ ಮುಗೀತು ಅಷ್ಟೇ. ಆಮೇಲೆ ಇದನ್ನು ಪೂರ್ತಿ ಚೆಲ್ಬೇಕು ಮತ್ತೊಂದು ಹೊಸ ತೊಗೋಬೇಕು. ಮುಗೀತೀಗ ಏನೊಂದು 15-20 ನಿಮಿಷ ಹಾಕೊಂಡು ಮುಗೀತೈತಲ್ಲ ಅಷ್ಟೇ. ಏನ ಈಗ ಚೆಲ್ಲಿ ಬಿಡೋದು ಇದನ್ನ? ಇದಟ್ಟು ಒಂದು 20 ನಿಮಿಷ ಒಂದು 15 ನಿಮಿಷ ಮಾರಿ ಮೇಗಿ ಹಾಳಿ ಹಾಕೊಂಡು ತೆಗಿಯೋದು ಚೆಲ್ಲಾಕ ₹100 ಅಲ್ಲ? ಏನ್ಲ ರೊಕ್ಕದ ಕಿಮ್ಮತ್ತು ಇರೋಕ್ಕಿಲ್ಲನ ತೀರ ನಿಮ್ಗೆ? ನನಗೆ ಇದೇನೋ ಬುರು ಕಾಣಕತ್ತಲ್ಲ ಮ್ಯಾಗ ಒಟ್ಟು ಗುಳ್ಳಿ ಪಳ್ಳಿ. ಏನು ಸೊಪ್ಪಿನ ಬುರ್ಗ ಮಾಡಿ ಹಾಳಿ ತೋಸಿಟ್ಟಿದ್ವ ಏನೋ ಇದನ್ನ ಮಕ್ಕದ ಮ್ಯಾಗ ಹಾಕ್ಕೊಂಡಿರಪ್ಪ. ಏನು ಹೇಳೋದು ನಿಮ್ಮಂತವ್ಕೆ ರೊಕ್ಕದ ಕಿಮ್ಮತ್ತು ಗೊತ್ತಿದ್ರೆ ಹಿಂಗೆ ಮಾಡಿರೇನು ನೀವು? ಏನಾರ ಮಾಡ್ಕೊಂಡು ಹೋಗ್ರಿ. ಏನು ಹೇಳೋದೈತಿ? ಈಕೆ ಅವ್ರ ಅವನ ಮನೆ ಮಾಡ್ಯಾಳ ಬಿಟ್ಟಾಳ. ಇಲ್ಲಿ ಮಾತ್ರ ಜೋರು ನಡೆದೈತಿ. ಅಲ್ಲಿನೂ ಹಚ್ಕೊಂತಿದ್ಲು ಬಿಡವಾಕಿ. ಹಚ್ಕೊಳ್ಳಿ ಬಿಡ್ಬೇ ಸ್ಕಿನ್ ಚೆನ್ನಾಗಿರುತ್ತೆ. ಸುಮ್ಮನಿರು ನೀನು. ಯಾಕೆ ನೋಡ್ತಿರ್ರಿ ಇವರು? ಅಯ್ಯೋ ನೀ ತಿಳಿ ಕೆಡ್ಸ್ಕೊಬೇಡ ಸುಮ್ಮನಿರು ಅಷ್ಟೇ. ನಮ್ಮ ಒದರಾಡ್ ಸುಮ್ಮನಾಕ್ಕಳ. ಅಂದಂಗೆ ನೆನಪಾರಿ ನೋಡು. ಆ ಹೊರಗೆ ನಿನ್ನೆ ಮಳೆ ಜೋರಾಗೈತಲ್ಲ ಅದೊಂದು ಹೆರಿ ಮುರಿದು ಬಿದ್ದೈತಿ. ಆ ಹೆರಿನ ಒಂಚೂರು ಅಲ್ಲಿ ಹೊಲ್ದಾಗ ಯಾರು ಆಳದಾರ ನೋಡು ಅವ್ರಿಗೆ ಹೇಳಿ ಕಡಿಸಿ ತಂದು ಹಿತ್ಲಕ್ಕೆ ಹಾಕ್ಸದನ್. ಸ್ವಲ್ಪ ಒಣಗಿನ ಕಟ್ಟಿಗೆ ಮಾಡಿಸಿಟ್ರೆ ನೀರು ಕಾಸಾಕರ ಬರ್ತೈತಿ. ಮತ್ತೆ ಯಾವಾರ ಬಂದು ಕಡ್ಕೊಂಡು ಹೋಗಿದಾವ್. ಯಾರ ಪಾಪ ಒಲಿ ಇದ್ದರು ಒಯ್ವಲ್ ರಾಕ್ ಬಿಡವ. ನಮ್ಗೆ ಬರ್ತೈತ್ಲಾ ಇದಕ್ಕಾರ ನೀರು ಕಾಸಕ್ಕೆ ಬರ್ತೈತಿ. ಒಮ್ಮೆ ಗ್ಯಾಸ್ ಕಲ್ಲೇ ಇರ್ತೈತಿ. ಬುಕ್ ಮಾಡಕ್ಕೆ ಆಗಿರಂಗಿಲ್ಲ. ಪಟಕ್ನ ಇಂಥವೇನ್ರ ಇದ್ದಂದ್ರೆ ತಂದು ನಾವು ಹಚ್ಕೊಂಡು ಮಾಡ್ಕೊಳಕ್ಕೆ ಬರ್ತೈತೆ. ಅವೆಲ್ಲ ನಿಮಗೆ ಗೊತ್ತಾಗಲ್ಲ. ಏನು ಇಡಲಿ ಹೆಂತ ಒಂಥರ ಹಾಳು ಮಾಡ್ತಾಳೆ, ಮಗ ಒಂಥರ ಹಾಳು ಮಾಡ್ತಾನೆ. ವಾ ಅತ್ತಿಯರಿ ಯಾವಾಗ ಬಂದ್ರಿ? ನೀವು ಬಂದಿತ್ತಲ್ಲ ಆತವ್ರಿ. ರೇಖಾನು ಪ್ರೆಗ್ನೆಂಟ್ ಅದಾಳ. ಆಕಿ ನೋಡ್ಕೊಳಕ್ ಒಬ್ರು ಆದಂಗಾತ ರೀ. ಬಂದ್ರೆ ರೀ ಪಾಪ ಅವಾಗ ನೋಡ್ರಿ ಎಷ್ಟು ಮೋಸ ಆಗೈತಿ. ಯಾಕೇನಾತು? ನಮ್ಮಣ್ಣ ಅದನ್ನಲ್ಲ ಎಲ್ಲ ಆಸ್ತಿ ಅಂದ್ರೆ ಮನಿ ನಾವು ಹೆಸ್ರಿಗೆ ಬರ್ಸ್ಕೊಂಡು ಪಾಪ ನೋಡ್ರಿ ನಮ್ಮ ಅವ್ನ ಮನೆ ಬಿಟ್ಟು ಹೊರಗೆ ಹಾಕ್ಯಾನ. ಅಯ್ಯೋ ದೇವ್ರಿ ಹೌದಾ? ಇನ್ಮೇಲೆ ಅವು ಇಲ್ಲೇ ಇರ್ಲಿರಿ ಪಾಪ. ಆಕೆ ಯಾರೂ ಇಲ್ಲ. ಈಗ ಎಲ್ಲಿ ಹೋಗ್ಬೇಕಾಕಿ? ಭಾಳ ನೊಂದ್ಕೊಂಡಾಳ್ರಿ ಪಾಪ. ಅಲ್ಲ ನೊಂದ್ಕೊಂಡಾಳಂತ ನಿಮ್ಮ ಅವ್ ನೋಡಿದ್ರ
ಕಲರ್ ಚಸ್ಮಾ ಹಾಕೊಂಡ ಕುಂತಾಳ, ಅಳಾಕತ್ತಿತ್ತು ಗೊತ್ತಾಗಲ್ತು. ಅಯ್ಯೋ ರೀ, ಆಕಿ ಕಣ್ ಮೇಲೆ ದೊಡ್ಡದೊಂದು ಗುಳ್ಳಿಯಾಗಿ ನೋವಾಗಿತ್ತದು. ಆ ಕಣ್ ಚಂದ ಕಾಣಿಸಲ್ಲ, ಅದಕ್ಕೆ ಈ ಚಸ್ಮಾ ಹಾಕೊಂಡಿರ್ತಾಳೆ ಯಾವಾಗ್ಲೂ. ಹೌದಾ? ಅಲ್ಲ ಅತ್ತಿಯರ, ನಿಮ್ಮ ಮಗಳಿಗಂತೂ 3 ಕಾಸು ಬುದ್ಧಿ ಇಲ್ಲ. ಅಟ್ಲೀಸ್ಟ್ ನೀವು ಶಾಣೆ ಇದ್ರಲ್ಲ, ಯಾಕೆ ಹಿಂಗಾತು? ಇದ್ರಾಗ ನಾನು ಅದಕ್ಕೆ ತಗೋತೀರಿ? ನಾ ಏನು ಮಾಡಲಿ ರೀ, ಅದೇನೋ ಬ್ಯಾಂಕಿನ ಮೇಲೆ ಒಂದು ತೆಗಿಸ್ತೀನಿ, ಇದೆಲ್ಲ ನನ್ನ ಹೆಸ್ರಿಗೆ ಆಗ್ಬೇಕು, ಇಲ್ಲಾಂದ್ರೆ ಆಗಲ್ಲ ಅಂತಂದು ನಾನು ಆತು ಬಿಡ ಅಂತೇಳಿ ಅಂದ್ರೆ ಎಲ್ಲ ತನ್ನ ಹೆಸರಿಗೆ ಮಾಡ್ಕೊಂಡು ನನ್ನ ಬೀದಿಗೆ ಹಾಕ್ಬಿಟ್ಟ. ಅತ್ತಿಯರ, ನಿಮ್ಮ ಆಸ್ತಿ ಎಲ್ಲಿ ಹೋಗಿಲ್ಲ, ನಿಮ್ಮ ಮನಿನೂ ಎಲ್ಲಿ ಹೋಗಿಲ್ಲ, ಅದು ನಿಮ್ಮ ಹೆಸರಿಗೆ ಐತಿ ಈಗೂ. ಏನಪ್ಪ ಹಿಂಗೆ ಹೇಳ್ತಿ? ಅದು ಹೆಂಗೆ ನನ್ನ ಹೆಸರಿಗೆ ಐತಿ? ಇಲ್ಲ, ನನ್ನ ಹೆಸರಿಗೆ ಏನೂ ಇಲ್ಲ, ಹೊರಗೆ ಹಾಕ್ಯಾನವ. ಅಲ್ಲ ಅತ್ತಿಯರ, ನಿಮ್ಗೇನು ಒಬ್ಬರೇ ಮಗನಾ? ಈಕಿನ ಮಗಳೇ ಅಲ್ಲ, ಈಕಿ ಸಹಿ ಇಲ್ದ ಅದು ಹೆಂಗೆ ಅವನ ಹೆಸರಿಗೆ ಮಾಡ್ಕೊಳಕೈತಿ? ಈಕಿದು ಸಹಿ ಬೇಕಲ್ಲ, ಈಕಿ ಸಹಿಯೇ ಮಾಡಿಲ್ಲಲ್ಲ. ಹೌದಲ್ಲ? ಈಕಿ ಸಹಿ ಮಾಡಿಲ್ಲ ಅಂದಮೇಲೆ ಅದು ಹೆಂಗೆ ನಿಮ್ಮ ಮಗನ ಹೆಸರಿಗೆ ಆಕತಿ? ಅದೇ ನನಗೂ ಬ್ಯಾಂಕ್ಲೆ ಲೋನ್ ಮಾಡಿಸ್ಬೇಕು, ಹೆಸರಿಗೆ ಮಾಡ್ಕೊತೀನಿ. ನನಗೂ ಏನೋ ಡೌಟ್ ಬಂತು, ಕೇಳ್ರಿ ನಿಮ್ಮ ಮಗಳನ್ನ. ನಾನು ನೀವಿನ್ನೂ ಅವ್ರ ಹೆಸ್ರಿಗೆ ಮಾಡೋಕ್ಕಿಂತ ಮುಂಚೆನೇ ಹೇಳೀನಿ, ಏನೋ ಮೋಸ ಆಕೈತಿ ನೋಡಿಲ್ಲ ಅಂತೇಳಿ. ಈಕಿ ಅಯ್ಯೋ ನಮ್ಮ ಅಣ್ಣನ ಮೇಲೆ ಭಾಳ ನಂಬಿಕೆ ಐತಿ, ನಮ್ಮ ಅಣ್ಣ ಹಂಗಲ್ಲ ಹಿಂಗಲ್ಲ ಅಂದ್ಲು. ನಾನು ಈಕಿ ಕೊಟ್ಟು ಮಾತೇನಂತ ಸುಮ್ಮನಾಗ್ಬಿಟ್ಟೆ. ಆದ್ರೆ ನಂಗೆ ಗೊತ್ತೈತಿ ಈಕಿದು ಸಹಿ ಬೇಕು ಅಂತ. ಆದರೆ ಈಕೆ ಬ್ಯಾಂಕಿಗೆ ಸಹಿ ಮಾಡಿಸೋದೇ ಆಗಿದ್ರೆ ಅವರೇ ಹೇಳ್ತಿದ್ರು, ನಿಮ್ಮ ಸಿಸ್ಟರ್ನು ಕರ್ಕೊಂಬರ್ರಿ ಸಹಿ ಮಾಡಿಸ್ರಿ ಅಂತೇಳಿ. ಅವ್ನು ಯಾವಾಗ ಸಹಿ ಮಾಡ್ಸೋಕೆ ಈಕಿನ ಕರೆಯಾಗಿ ಬರಲಿಲ್ಲ, ಅವಾಗ ಏನೋ ಒಂಥರ ಅನಿಸ್ತಾ ಇತ್ತು ನನಗೆ. ಇರಲಿ ಅಂತ ಸುಮ್ಮನಾಗಿದ್ದೆ. ಈಗ ಗೊತ್ತಾಯ್ತು ನೋಡ್ರಿ, ಆಸ್ತಿ ಹೊಡ್ಯಾಕೆ ನಾಟಕ ಮಾಡ್ಯಾನ, ಆದರೆ ಬುದ್ಧಿವಂತಿಕೆಯಿಂದ ನಾಟಕ ಮಾಡಿಲ್ಲ. ಪ್ಲ್ಯಾನ್ ಮಾಡ್ಯಾನ, ಅರ್ಧಂಬರ್ಧ ಮಾಡ್ಯಾನ. ಮಗಳದು ಸಹಿ ಬೇಕು ಅಂತ ಗೊತ್ತಿಲ್ಲ ಅವಂಗೆ, ಗೊತ್ತಿರ್ತೈತಪ್ಪ, ಆದರೆ ಮರ್ತನ ಏನ ಪ್ರಾಬ್ಲಮ್ ಆತ ರೀ? ಅದು ಅದು ರೀ, ಯಾಕೆ ಏನಾತ? ನೀನು ಏನಾರು ಸಹಿ ಮಾಡಿಗಿಡಿ ಅನ್ಲೇ ಮತ್ತೆ? ನಾನಾ ಸಹಿ ಮಾಡಿಲ್ಲ, ಸಹಿ ಮಾಡಿಲ್ಲ. ಆದರೆ ಕರೆದಿದ್ದ ಸೈನ್ ಮಾಡೋಕೆ ಹೋಗಿದ್ದೆ. ಅವತ್ತು ಬ್ಯಾಂಕ್ ಸೂಟಿ ಇತ್ತು. ಆಮೇಲೆ ಅವತ್ತು ನಾನು ಬೇರೆ ಕೆಲಸದಿಂದ ನಾನು ಸಹಿಯೇ ಮಾಡಲಿಲ್ಲ, ಹಾಗೆ ಬಂದೆ. ಅಕಸ್ಮಾತ್ ನಾನು ಸಹಿ ಮಾಡಿದ್ರೆ ಗತಿ ಏನ್ರಿ? ಮೋಸ್ಟ್ಲಿ ಅವ ನಾನು ಸಹಿ ಆಗೈತೆ ಅಂತ ತಿಳ್ಕೊಂಡು ನಾನು ಏನು ಸುಡುಗಾಡ. ಕರೆ ಹೇಳ, ಅದಕ್ಕೆ ಹೋಗಿದ್ದೆ ಅಂತ ಅದೇಂಗೆ ಸಹಿ ಮಾಡ್ಲಂಗೆ ಬಂದು? ಸಹಿ ಮಾಡಿಲ್ಲ ನಾನು. ಹಾಗೆ ಆಗಿ ಅವನಿಗೇನೋ ಕನ್ಫ್ಯೂಷನ್ ಆಗಿರ್ಬೇಕು. ಕನ್ಫ್ಯೂಷನ್ ಏನಿರಲ್ಲ, ಇದೇನು ಸಣ್ಣ ಮಕ್ಕಳ ಆಟ ಅಲ್ಲ. ನೀ ಸೈನ್ ಮಾಡಿಲ್ಲ ಅಂತ ಅಷ್ಟು ಗ್ಯಾರಂಟಿಯಾಗಿ ಹೇಳಕತ್ರೆ ಮುಂದುವರಿಬೋದು ನಾವು. ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ಇಲ್ಲ ಸಹಿ ಮಾಡಿಲ್ಲ, ಕರೆದಿದ್ದ ಮಾತ್ರ. ಹಂಗಾರೆ ಸರಿ. ಹಂಗಾರ ಈಗ ಸಹಿ ಇಲ್ಲದ ನಾವು ಈಗೇನು ಮಾಡೋಕ್ಕೆ ಬರೋಂಗಿಲ್ಲ ಅಂತೀರಿ? ಕೋರ್ಟಿಗೆ ಕೇಸ್ ಹಾಕಿದ್ರೆ ನಾವು ನಮ್ಮಂತ ಅದು ಅಂದರೆ ಇದನ್ನು ಕ್ಯಾನ್ಸಲ್ ಮಾಡಿಸ್ಬೋದು. ಯಾಕಂದರೆ ಹೆಣ್ಮಕ್ಳು ಸಹಿ ಇಲ್ಲದೆ ಹೆಂಗೆ ಇದಾಕೈತಿ? ಆದರೆ ಅದೇನೋ ಸರಿ ರೀ, ಕೇಸ್ ನಿಕಾಲಿ ಆಗಕ್ಕೆ ಎಷ್ಟು ದಿನ ತೊಗೊತಿತ್ತು ಏನು ಎತ್ತ? ಅಲ್ಲಿವರೆಗೂ ಕೋರ್ಟಿಗೆ ರೊಕ್ಕ ಕಡ್ಡಾಡ್ಬೇಕು, ಇದೆಲ್ಲ ಖರ್ಚಿರ್ತೈತಲ್ರಿ, ಏನು ಮಾಡೋದು? ಇದೇನ ಮಾಡ್ಬೇಕಾಗಿರೋದು ಈಗ? ಒಂದು ಸಲ ಹೋಗಿ ಅಣ್ಣನ ಹತ್ರ ಮಾತಾಡಲ. ನೋಡು ಹಿಂಗೈತಿ, ಮತ್ತು ಸುಮ್ಮನೆ ಕೇಸ್ ಹಾಕಿ ಕೋರ್ಟ್ನಾಗ ಇಬ್ಬರು ಹೊಡೆದಾಡೋದು ಬೇಡ, ಇಬ್ಬರದು ರೊಕ್ಕ ವೇಸ್ಟ್. ಸುಮ್ಮನೆ ಮರ್ಯಾದೆಯಿಂದ ಅವನ ಆಸ್ತಿ ಅವಾಗ ಕೊಡು, ಮ್ಯಾಗಿನ ನೀ ತಗೋ, ತಳಗಿನ ನಾ ತೊಗೋತೀನಿ, ಇಲ್ಲ ತಳಗಿನ ನೀ ತಗೋ, ಮ್ಯಾಗಿನ ನಾ ತೊಗೋತೀನಿ, ಹಿಂಗೆ ಮಾಡೋನು ಅಂತ ಹೇಳ. ಏನಂತೀರಿ? ನೋಡು ಹೇಳು, ಸುಮ್ಮನೆ ಕೋರ್ಟಿಗೆ ರೊಕ್ಕ ಹಾಕೋ ಬದಲಿ ಲಾಯರ್ ಫೀಸು ಅದು ಇದು ಕೇಸು ಅಂತ ಅಡ್ಡಾಡೋ ಬದಲಿ ಇದನ್ನ ಇಷ್ಟಕ್ಕೆ ಮಾತಾಡಿ ಬಗೆಹರಿಸ್ಕೊಳ್ಳೋದು ಒಳ್ಳೇದಂತೆ ನಾನು. ಸರಿ ರೀ, ಹಂಗೆ ಮಾಡ್ತೇನೆ. ಇದು ನನ್ನ ತಲೆಯಾಗ ಬಂದಿಲ್ಲ, ನಮ್ಮ ಅತ್ಕೊಂತ ಬಂದ್ಲಲ್ಲ, ನಂಗೆ ವಿಚಾರನೇ ಇಲ್ಲ ಇದು ತಲೆ ಒಳಗೆ. ಅದಕ್ಕೆ ಸಮಾಧಾನಾಗಿ ವಿಚಾರ ಮಾಡಿದ್ರೆ ಒಂದಲ್ಲ ಅಂತ 2 ದಾರಿ ಕಣ್ಣಿಗೆ ಕಾಣ್ತಾವು. ನಾವು ಗಡಿಬಿಡಿ ಒಳಗಿದ್ರೆ ಆತಂಕದಾಗ ದುಃಖದಾಗ ಹೆದರಿಕೆ ಆಗಿದ್ವಿ ಅಂದ್ರೆ ನಮಗೆ ಇರೋ ದಾರಿನೂ ಮುಚ್ಚೋಕೈತೆ. ಈಗ ಸ್ವಲ್ಪ ಸಮಾಧಾನ ಆಯ್ತು ನೋಡ್ರಿ, ನನಗಂತೂ ಏನು ಮಾಡ್ಬೇಕನ್ನೋದೇ ಗೊತ್ತಾಗತ್ತಿದ್ದಿಲ್ಲ. ಹೆದರ್ಕೋಬೇಡ್ರಿ. ಊಟ ಮಾಡಿದ್ರೆ? ಹಾಂಪ್ಪ, ಉಂಡೆಪ್ಪ. ಏನೋ ಹೊಟ್ಟೆ ಬ್ಯಾನಿ ಆತಂಕದಾಗ ಅಯ್ಯೋ ಏನು ತಿನ್ನಿ ಏನು ಬಿಟ್ಟು ನಂಗೆ ಆತು. ಈಗ ಯಾಕೆ ಚಹಾ ಕುಡಿಬೇಕು ಅನ್ಸಕತ್ತೈತಿ, ಒಟ್ಟು ಚಹಾ ಮಾಡವಾ? ಮಾಡ್ತೇನೆ. ಅಂದಂಗೆ ವಾಷಿಂಗ್ ಮಿಷಿನ್ ಚಲೋ ಐತಿ ಅಲ್ಲ? ನೀನು ಹೊಟ್ಟಿಲಾಗಿ ಎಲ್ಲ ಚಲೋ ಆಗ್ತವ ಅರ್ಬಿ ವಾಷಿಂಗ್ ಮಿಷಿನಿಗೆ ಹಾಕಕ್ಕೆ. ಹಳ್ಯಾರ ಮ್ಯಾಗಿನ ಮನೆ ಲೀಸ್ಗೆ ಹಾಕಿ, ಈ ಕೇಸ್ ನಮ್ಮಂತ ಏನಾರು ಆತಂದ್ರೆ ಒಂದು 10 ಲಕ್ಷಕ್ಕಂತ ಲೀಸ್ ತೊಗೊಂತಾರೆ. ಅದನ್ನು ಲೀಸ್ಗೆ ಹಾಕಿ ಆ ರೊಕ್ಕ ತಂದು ಇಕ್ಕಿ ಕೊಟ್ಬಿಡ್ತೇನೆ. ಅಂದರೆ ಅವಾಗ ಆಮೇಲೆ ಅವ್ಗೆ ದುಡ್ದು ನೀ ಬಿಡಿಸ್ಕೊರಪ್ಪ, ಅಂದ್ರೆ ಈ ಮನೆ ಒಳಗೆ 2 ಭಾಗ ಆದಂಗೆ ಆತು, ಆಕಿಗೂ ಕೊಟ್ಟಂಗೂ ಆತು ಅಂತ ಹೇಳ್ತೀನಿ. ಅತ್ತಿಯರ ಬ್ಯಾಡ್ರಿಪ್ಪ, ನಮ್ಗೆ ಯಾರ ರೊಕ್ಕನೂ ಬೇಡ. ನಿಮ್ಮ ಜೀವನಕ್ಕೆ ನೀವು ಬದುಕಿರೋ ಮಟ್ಟ ನಿಮ್ಮ ಜೀವನಕ್ಕೆ ನೀವು ಇಟ್ಕೋರಿ, ನಮಗೆ 1 ರೂಪಾಯಿನೂ ಬೇಡ ಅದ್ರಾಗ. ಏನು ಯಾರಿಗೂ ವಜ್ಜಾಗ್ಲಾರ್ದಂಗೆ ಏನಿಲ್ದಂಗೆ ನಾ ಅಂತೇನಿ. ನೀವು ಮ್ಯಾಗಿನ ಮನೆ ಲೀಸ್ ಗೀಸಿಗೆ ಹಾಕಕ್ಕೆ ಹೋಗ್ಬೇಡ್ರಿ ಅತ್ತಿಯರ. ಏನು ಮ್ಯಾಗಿನ ಮನೆ ಒಳಗೆ ನೀವು ಒಬ್ಬರೇ ಸಪ್ರೇಟಾಗಿ ಆರಾಮಾಗಿರ್ರಿ. ನಿಮ್ಮ ಮಗ್ ಹೇಳ್ರಿ, ನಾನು ಒಬ್ಬಾಕಿಗೆ ತಿಂಗಳಿಗೆ ಎಷ್ಟು ಬೇಕು ಅಷ್ಟು ಸಂತಿ ಹಾಕಿಸ್ಕೊಡಪ್ಪ, ಖರ್ಚಿಗೆ ಒಟ್ಟು ರೊಕ್ಕ ಕೊಡೋದಿದ್ರು ಕೊಡು, ಇಲ್ಲ ನಿಮ್ದು ಹೆಂಗಿದ್ರು ಅದು ಕೆಲವೊಂದು ರೊಕ್ಕ ಬರುವಂಗೆಲ್ಲ ಅದಾವಲ್ಲ, ಅವು ಏನೇನೋ ಮಾಡಿಸ್ಕೊಂಡಿರಲ್ಲ, ಅವೇ ಅದ್ರದಿಂದ ಬರ್ತಿದ್ರೆ ಜೀವನ ನಡ್ಸ್ಕೊಂಡು ಹೋಗ್ರಿ. ಅಲ್ರಿ ಪಾಪ ಒತ್ತಿ ಹಾಕಿ ಕೊಡ್ತೇನೆ ನನ್ನ ತಳಕ್ಕೆ. ನಮ್ದು ಈಗ ಒಂದು ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದಿಲ್ಲನ್ರಿ, ಬಗೆಹರಿತಿತ್ತಪ್ಪ. ನಾ ಹೇಳೋದು ಕೇಳು, ಬೇಡ. ಈಗಾಗಲೇ ಒಂದ್ಸಲ ಮನೆ ಬಿಟ್ಟು ಹೊರಗೆ ಹಾಕ್ಯಾರ, ಸೊಸಿಗೆ ಅತ್ತಿ ಕಂಡ್ರೆ ಇಷ್ಟ ಇಲ್ಲ, ಮತ್ತು ಇವ್ರು ಹೋಗಿ ಅಲ್ಲೇ ಕಚ್ಚಾಡ್ಕೋ ಅಂತ ಅದ ಮನೆಯಾಗಿದ್ದು ಮ್ಯಾಗಿನ ಮನೆ ಲೀಸ್ ಹಾಕಿ ನಿಂಗೆ ರೊಕ್ಕ ಕೊಟ್ಟು ಯಾಕೆ ತ್ರಾಸ ತೊಗೋಬೇಕು? ಬೇಡ. ಅವ್ರು ಆರಾಮಾಗಿ ಏನು
ಮ್ಯಾಗಿನ ಮನ್ಯಾಗ ಇರ್ರಿ ಎತ್ತೀರ ನೀವು ಆರಾಮಾಗಿ. ಏನು ನಿಮ್ದು ಹಿಂಗೆ ಮಾಡ್ರಿ, ನಿಮ್ಗೆ ಈಗ ಮನೆ ಪೂರ್ತಿ ನಿಮ್ದೆ ಹೌದಾ? ನಿಮ್ಮ ಮಗ ಬೇರೆ ಎಲ್ಲರೂ ಇದ್ರೆ ಅವ ಅಲ್ಲಿ ಬಾಡಿಗೆ ಕೊಡ್ಬೇಕಾ? ಈಗ ನಿಮ್ಮ ಮನ್ಯಾಗ ಅದಾನ, ನಾನು ನೀನು ನೋಡ್ಕೊಳಕತ್ತಿಲ್ಲಪ್ಪ, ತಿಂಗಳ ಇಷ್ಟು ರೊಕ್ಕ ಅಂತ ಕೊಡು, ನಾನು ಸಂತೆ ಹಾಕ್ಸ್ಕೊಂಡು ಊಟ ಮಾಡ್ತೀನಿ ಅಂತೇಳಿ ಅವ್ರ ಕಡೆ ರೊಕ್ಕ ಇಸ್ಕೊರಿ, ಮುಗಿದೋತು. ಆರಾಮಾಗಿ ನಿಮ್ಮ ಊಟ ನೀವು ಆರಾಮಾಗಿರ್ರಿ. ಕೈ ಕಾಲು ಸೋತ್ ಕಾಲಕ್ಕೆ ಯಾರೊಬ್ರು ಬೇಕಲ್ಲಪ್ಪ. ಅಲ್ಲ ಈಗ ಮನೆ ಬಿಟ್ಟು ಹೊರಗಾಕೇನಲ್ಲ, ಇಂಥವ್ರೆಲ್ಲ ನಿಮ್ಮ ಕೈಕಾಲು ಸೋತ್ ಕಾಲಕ್ಕೆ ಆಸರಕ್ಕೆ ಬರ್ತಾರಂತ ಮಾಡಿರೆ ಸಾಧ್ಯನೇ ಇಲ್ಲ. ಯಾರು ಆಸರಕ್ಕೆ ಬರಲ್ಲ. ಇಂಥವ್ರ ಆಸರೆಗೋಸ್ಕರ ಕಾಯ್ಕೊಂತ ಕುಂದ್ರ ಬದ್ಲಿ ಇಂಡಿಪೆಂಡೆಂಟ್ ಆಗಿ ಬದುಕೋದು ಭಾರಿ ಒಳ್ಳೇದತ್ತಿಯಾರ. ನನ್ನ ಮಾತು ಕೇಳ್ರಿ, ಆರಾಮಾಗಿರ್ರಿ. ಆತಪ್ಪ. ನೀ ನಾಳೆ ಹೋಗಿ ಫಸ್ಟ್ ಭೇಟಿಯಾಗ, ಏನು ನಿಮ್ಮ ಅಣ್ಣನ ಭೇಟಿಯಾಗಿ ಹೇಳಿ ಹಿಂಗೆ ಐತಿ, ಏನು ಕೋಟಿಗೆ ರೊಕ್ಕ ಹಾಕ್ತೀವೋ ಇಲ್ಲೇ ಮಾತಾಡಿ ಬಗೆಹರಿಸ್ಕೊಂತೀವಿ ಅಂತ ಕೇಳು. ಏನು ಹಂಗೆ ಮಾಡ್ತೇನೆ ನಾನು. ಏನಪ್ಪ ಇದು ಅನ್ನಂಗೆ ಆಗ್ಬಿಟ್ಟಿತ್ತು. ನಾನೊಂಚೂರು ಅವನ ಕಡೆ ಹೋಗ್ಬರ್ತೀನಿ. ದೌಡ್ ಬರ್ರಿ. ಹ್ಞೂನಾ, ಏನು ಅಡವಿಗೆ ಹೊಂಟೆ ನಾನು? ಯವ್ವ ನೀನು ಹಳೆ ಶಾಣೆ ಅದಾರ ನೋಡ್ಬೇ, ನಮ್ಗೆ ತಲೆಯಾಗ ಬಂದಿಲ್ಲ. ಹ್ಞೂನವ ಯವ್ವ, ನಾನು ಏನಂತ ಮಾಡಿದ್ದೆ. ತಡಿ ಚಲೋನ ಹೇಳಿದ್ರು ಅವ್ರು. ಕೋಟಿಗೆ ಹಾಕಿದ್ ನನ್ನಂತ ಆಗಲಿ, ಆ ಊರು ಬಿಡಾಡಿ ನನ್ನ ಸೊಸಿ ಅದಾಳಲ್ಲ, ಒಂದು ನನ್ನ ಕಾಲಿಗೆ ಬೀಳ್ಬೇಕಕ್ಕೆ. ನನ್ನ ಕಾಲಿಗೆ ಬಿದ್ದು ತಪ್ಪಾತ್ರ ಎತ್ತಿಯಾರ ನಾ ಮಾಡಿದ್ದ ಅಂತ ಬೇಡ್ಕೋಬೇಕಕ್ಕೆ. ಇಲ್ಲ ಅಂದ್ರೆ ನನ್ನ ಕರೆನ ₹1 ಅಲ್ಲ, ಒಂದು ಬಿಡಗಾಸು ಸಿಗೋದಿಲ್ಲ ಅವರಿಗೆ. ನನ್ನ ಮನೆ ಒಳಗೆ ಒಂದು ಇಟ್ಟು ಜಗನೂ ಕೊಡೋದಿಲ್ಲ ನಾನು. ಅವ ರಾತ್ರಿ ಊಟಕ್ಕೆ ಏನು ಮಾಡಲಿ? ಕಿರ್ಕ್ಸಾಲಿ ಸಪ್ಪ ಐತಲ್ಲವ, ತಳಸು ಒಂದಿಟ್ಟು ರೊಟ್ಟಿ ಮಾಡಿಬಿಡ. ಯಾವ ಹೋಗವ ಎಲ್ಲ ರೊಟ್ಟಿ ಮಾಡೋಕೆ ಹೋಗ್ಲತ್ತವ. ನೀನು ಮಾಡ್ತೀಯ ರೊಟ್ಟಿನ? ನಾನು ಬೇಕಾರೆ ಸಪ್ ತಳಿಸ್ತೇನೆ. ಹಂಗೆ ಮಾಡ. ಹಬ್ಬ ಒಂಚೂರು ಕುಂದಿರ್ತೇನೆ. ಇಷ್ಟೊತ್ತು ಒಂಟಿಗಲ್ಲೇ ನಿಂತು ನನಗಂತ್ರ ಸಾಕಾಗೋತು ಹೋಗತ್ತ. ಕಂಡಾಬಟ್ಟಿ ಹಣ್ಣು ತಂದೇನಿ ನೋಡ, ಕಂಡಾಬಟ್ಟಿ ಹಣ್ಣು ತಂದೇನಿ. ಅದ್ರಾಗ ವಾಯಿನ ಹಣ್ಣು ಅದಾವು, ಸ್ವಲ್ಪ ಶಿಕರಣಿ ಮಾಡು. ಮಾಡಿ ಯಾರು ಖುಷಿ ಕೊಡ್ಲಪ್ಪ? ಯಾರಿಗೆ ಕೊಡಲಿ? ಮನೆಯ ಮಕ್ಕಳ ಇಲ್ಲ ತಿನ್ನೋರು. ಏನು ಇಬ್ಬರ ದೇವು ನಂಗೆ ಕುತ್ಕೊಂಡೆ ತಿಂದುಬಿಡ. ನಾನು ಎಲ್ಲಿ ಸಿಕರಣಿ ಮಾಡಕ್ಕೆ ಹೋಗಲಿ, ನನಗಂತೂ ಮನಸ್ಸಿಲ್ಲ. ಹಣ್ಣು ಹೆಚ್ಚು ಕೊಡ್ತೇನೆ, ಬೇಕಾದ್ರೆ ತಿನ್ರಿ. ಅವ್ರ ಮುಕ್ಕಳ ಅನ್ಸೋಕೆ ಹೆಚ್ಚಾಗಿ ಅವ್ರ ಮನೆ ಬಿಟ್ಟೋದ್ರೆ ನಾವು ಊಟ ಮಾಡ್ಲಾರ್ದಾಗ ಇರಾಕತ್ತೇನ? ನಾಳೆ ನಮಗೇನಾರ ತ್ರಾಸ ಆದ್ರೆ ಅವ್ರು ಬರಲ್ಲ ನೋಡ್ಕೊಳಕ, ನಮಗೆ ನಾವೇ ಏನು ಅದಕ್ಕೆ ನಾವು ತಿಂದು ಗಟ್ಟಿಯಾಗಿರ್ಬೇಕು. ಅವ್ರು ಬರಲ್ಲ ಅಂತ ನೀವು ಹೆಂಗಂತೀರಿ? ಅವ್ರು ಬರ್ತಾರ, ಬರ್ದಂಗೆ ನೀವು ಮಾಡಿರಲ್ಲ. ಅವ್ರು ಬರಲ್ಲ ಅಂತ ನೀವು ಹೇಳ್ಬಿಟ್ರೆ ನನಗೂ ಬೆಳಗ್ಗಿಂದ ಚಂತನ ಹಿಂಗೆ ಗೂಗಿಗತ್ತೆ ಮನ್ಯಾಗ ಒಬ್ಬೇಕಿ ಕುಂತು ಈ ದೇವ್ದಂತ ಮನ್ಯಾಗ ಕೆಟ್ಟ ಬೇಜಾರಾಗ್ಬಿಟ್ಟತ್ ನೋಡ್ರಿ. ಇಲ್ಲ ನೋಡ್ರಿ, ನಿಮ್ಮ ಹಠ ಬಿಟ್ಟು ಒಂದು ಮಾತು ಬಾ ಅಂತ ಕರೆದ್ರೆ ಸಾಕು, ಖುಷಿಯಿಂದ ಬರ್ತಾನ. ಕರೆದು ಬಿಡ್ರಿ. ನಾನು ಅಲ್ಲ ಮಗನ ಮುಂದೆ ಅಪ್ಪ ಸೋಲ್ಲಿ ಅಂತೀಯಲ್ಲ, ಇದು ನಿನಗರ ಸರಿ ಅನಿಸ್ತತನ? ಅಲ್ರಿ, ಮನಿ ಬಿಟ್ಟು ಹೋಗು ಅಂತ ಹೇಳಿದ್ ನೀವೇ. ಅಪ್ಸೋಲ್ಬೇಕನ ಅಂತ ಕೇಳ್ತಿರಲ್ಲ ನೀವು. ಕರೀಲಾರ್ದ ಅಮಾರ ಹೆಂಗೆ ಬರ್ತಾನ? ವಿಚಾರ ಮಾಡ್ರಿ ನೋಡೋಣ. ನೀ ಹೇಳಕತ್ತಿರೋದು ಸರಿನೇ, ಯಾಕೋ ನನಗೂ ಮನಿ ಬಣ ಅನ್ಸಕತ್ತೈತಿ. ಎಷ್ಟೇ ಆದರೂ ವಯಸ್ಸಾದ್ಮೇಲೆ ಮಕ್ಳ ಮುಂದೆ ತಂದೆ ತಾಯಿನ ಅಲ್ಲ ಸೋಲ್ಬೇಕಾದವ್ರು. ಆಯ್ತು, ಫೋನ್ ಹಚ್ಕರಿ ಮನೆಗೆ ಬಾ ಅಂತ ಹೇಳಿ. ನಾನೇನು ಹೇಳಕ್ಕೆ ಹೋಗೋದಿಲ್ಲ, ಬಂದಿರಲಿ ಮನ್ಯಾಗ. ಹೆಂಡತಿ ಕರ್ಕೊಂಡು ಬಾ ಅಂತ ಹೇಳಿ. ಹೌದಾ ರೀ? ಕರೀಲಿ ಹಂಗಾರ? ಆತ್ರಿ, ಹಂಗಾರ ಕರಿತೀನಿ. ನೀವು ಹೇಳ್ದಂಗೆ ಆಲೆ. ಮತ್ತು ಅವ್ರು ಬಂದಿಂದ ಏನು ಅನ್ನಕ್ಕೆ ಹೋಗ್ಬೇಡ್ರಿ. ಈಗ ಫೋನ್ ಹಚ್ಚಿನ ಅಂದ್ರೆ ಸಂಜಿಕೆ ಬರ್ತಾರೆ ಪಾಪ. ಆಯ್ತು, ಫೋನ್ ಮಾಡು. ಮತ್ತೇನು ಈಗ ಬ್ಯಾಡ ಅಂದ್ರೆ ಕೇಳ್ಬೇಕಲ್ಲ ನೀನು. ನಿನ್ನ ಮಕ ನನಗೂ ಹಿಂಗೆ ನೋಡೋಕ್ಕಾಗಲ್ತು. ನೀ ಹೇಳ್ದಂಗೆ ಮನಿನೂ ಬಣ ಅನ್ಸಾಕತ್ತೈತಿ. ಏನು ಅವ್ರು ಬಂದಮೇಲೆ ಹೋಳಿಗೆ ಶಿಕರಣಿ ಮಾಡು. ಆಯ್ತು ರೀ, ಹಚ್ತೇನೆ ಫೋನ್. ರೀ ಒಂಚೂರು ಕೆಲಸ ಐತಿ, ಬರ್ತೇನೆ. ಚೂರು ಕೆಲಸ ಅಂದ್ರೆ ಎಲ್ಲಿ? ಎಲ್ಲಿ? ನಿಮ್ಮ ಅಣ್ಣನ ಮನೆಗೆ ಹೊಂಟಿಯನ? ಅಲ್ಲ, ಇದೇ ನನಗೆ ಇಷ್ಟ ಆಗ್ಲಾರದ್ದು. ನನಗೆ ಆ ವ್ಯಕ್ತಿ ಇಷ್ಟ ಇಲ್ಲ ಅಂದಮೇಲೆ ನೀ ಅಲ್ಲಿ ಹೋಗೋದು ಬರೋದು ನಂಗೆ ಇಷ್ಟ ಆಗೋದಿಲ್ಲ ನೋಡ್ರಿ. ನಿಮ್ಗೆ ನಮ್ಮ ಅಣ್ಣನ ನೋಡಕ್ಕೆ ಇಷ್ಟ ಇಲ್ಲ, ಮಾತಾಡ್ಸಕ್ಕೆ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡ್ರಿ. ಏನು ಆದ್ರೆ ನನಗೆ ಹೋಗ್ಬೇಡ ಅನ್ಬೇಡ್ರಿ. ನನ್ನ ತವ್ರ ಮನೆಗೆ ನಾವು ಹೋಗಕ್ಕೆ ನಮ್ಮ ಅಪ್ಪಗೆ ಮನೆ ಆರಾಮಿದ್ದಿದ್ದಿಲ್ಲ ಅಂತ ದವಾಖಾನೆ ತೋರಿಸ್ಕೊ, ಇದು ಡಾಕ್ಟರ್ ಬಂದು ನೋಡೋದ್ರಂತ. ಏನಾಗೈತೆ ನಾವು ಒಂಚೂರು ನೋಡೋದು ಬೇಡ, ಮಗಳಾಗಿತ್ಕೊಂಡು. ನಮ್ಮ ಅಪ್ಪ ಏನು ಕೊಟ್ಟರೆ ಸಿಗ್ತಾನೆ ಹೇಳ್ರಿ, ನೋಡೋಣ ಹೊಳ್ಳಂಗಾರೆ. ಏನಾರು ಹೆಚ್ಚು ಕಮ್ಮಿ ಆದ್ರೆ ಈ ಟೈಮ್ನೇ ನಾವು ಹೋಗಿ ಒಂದು 2 ಮಾತಾಡಲಿಲ್ಲ ನೋಡಲಿಲ್ಲ ಅಂದ್ರೆ ಅವ ಏನು ನನ್ನ ಸಲುವಾಗಿ ಕಾಯ್ಕೊಂಡು ಕುಂತಿರಂಗಿಲ್ಲ, ನನಗದು ಗೊತ್ತು. ಆದರೂ ನಾವು ಹೋಗಲಿಲ್ಲ ಅಂದ್ರೆ ನನ್ನ ದಾರಿಯಾರ ಕಾಯ್ತಿರ್ತಾನೆ. ಸುಮ್ಮನಿದ್ದು ಬಿಡ್ರಿ ನೀವು, ಒಂದಿಟ್ಟು ನನಗೆ ಹೋಗಕ್ಕೆ ಬಿಟ್ಬಿಡ್ರಿ. ಆಯ್ತು, ಹೋಗ್ಬಾ, ದೌಡ್ ಬಾ. ಎಷ್ಟು ಹೇಳಿದ್ರು ಅಷ್ಟೆ. ಈಗ ಅವ್ರೇನು ಮನೆಗೆ ಬರೋದು ನನಗೆ ಇಷ್ಟ ಇಲ್ಲ. ಸುಮ್ಮನೆ ಏನು ಇಕ್ಕಿ ಸಲುವಾಗಿ ಒಂದು ಇಡೀ ಬೆಳಗಿಂದ ಚಂತನ ಮಕ ಇದು ಮಾಡ್ಕೊಂಡು ಇಳೆ ಬಿಟ್ಕೊಂಡು ಇರೋದು ನಂಗೆ ಇಷ್ಟ ಇಲ್ಲ. ಅದಕ್ಕೆ